ವೆಂಕಟೇಶ್ ಸಿಯಾರಾಮ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬಸನಗೌಡ ಪಾಟೀಲ್ ಯತ್ನಾಳ್ರವರು ನೇರ ನುಡಿ ಮತ್ತು ಹಿಂದುತ್ವ ಮತ್ತು ರಾಷ್ಟ್ರೀಯವಾದದಿಂದಲೇ ಹೆಚ್ಚು ಸುದ್ದಿಯಾಗಿರುವ ರಾಜಕಾರಣಿ. ಇವರ ಜೀವನ ಚರಿತ್ರೆ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ನಾವೆಲ್ಲ ಹೋರಾಟ ಮಾಡ್ತಾ ಇರೋದು ಸ್ವಾರ್ಥಕ್ಕಾಗಿ ಅಲ್ಲ. ಯಾವನೂ ಅಧ್ಯಕ್ಷನ ಉಳಿಸ್ಲಕ್ಕ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಮಾಡ್ತಾ ಇರಲ್ಲ. ನಾವು ನಿಮ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ವಿ. ನಾವು ಯಾರು ಏನು ಬೇಕಾದಷ್ಟು ಪತ್ರಿಕಾಗೋಷ್ಠಿ ನಿಂತು ಹೊಯ್ಕೊಂಡ್ರು ನಾವು ಉತ್ತರ ಕೊಡುವುದಿಲ್ಲ. ಬೇಕಾದಟ್ಟು ಹೊಯ್ಕೊಳಕ್ಕೆ ನಿಮ್ಗೆ ಪರ್ಮಿಷನ್ ಐತಿ, ಹೊಡೆಯಂಗೆ ಹೊಡೀರಿ. ನಾವು ರೈತರ ಪರವಾಗಿ, ಸನಾತನ ಹಿಂದೂ ಧರ್ಮ ಸಲುವಾಗಿ, ನಿಮ್ಮ ಸಲುವಾಗಿ ನಮ್ಮ ಪ್ರಾಣ ಹೋದ್ರ ಪರ ಇಲ್ಲ. ನಾವು ನಿಮ್ಮ ಜೋಡ ಇರ್ತೀವಿ, ನಮಗೇನು ಸ್ವಾರ್ಥ ಇಲ್ರಿ. ಇವರ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಬಸನಗೌಡ ಪಾಟೀಲ್ ಯತ್ನಾಳ್ರವರು ಹುಟ್ಟಿದ್ದು 1963 ಡಿಸೆಂಬರ್ 13ರಂದು ಅಂದಿನ ಮೈಸೂರು ರಾಜ್ಯದ ಬಿಜಾಪುರದಲ್ಲಿ. ಇವರ ತಂದೆ ರಾಮನಗೌಡ ಬಿ ಪಾಟೀಲ್, ತಾಯಿ ಕಾಶಿಬಾಯಿ ಪಾಟೀಲ್. ಇವರು 1983-1984ರಲ್ಲಿ ವಿಜಯಪುರದ ASP ಕಾಮರ್ಸ್ ಕಾಲೇಜಿನಲ್ಲಿ BCom ಓದಿದರು. ವಿದ್ಯಾಭ್ಯಾಸ ಮುಗಿಸಿದ ನಂತರ ಸಾಮಾನ್ಯ ಸದಸ್ಯರಾಗಿ BJP ಸೇರಿದ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಅದರ ಬಳಿಕ ಬಿಜಾಪುರ ಜಿಲ್ಲೆಯ ಜನರ ಸೆಕ್ರೆಟರಿ ಆದರು. ಇದಾದ ನಂತರ 1990ರಲ್ಲಿ ಜಿಲ್ಲಾ BJP ಅಧ್ಯಕ್ಷ ಸ್ಥಾನ ಇವರಿಗೆ ಒಲಿದು ಬಂತು. ಇದರ ಬಳಿಕ BJP ರಾಜ್ಯ ಉಪಾಧ್ಯಕ್ಷರಾಗಿ ಪಕ್ಷ ಸಂಘಟಿಸಿದರು. ಇವರಿಗೆ 1994ರಲ್ಲಿ BJP ಟಿಕೆಟ್ ಕೊಟ್ಟಿತು. ಬಿಜಾಪುರ ಕ್ಷೇತ್ರದಿಂದ ಕಣಕ್ಕಿಳಿದ ಇವರು ಸುಮಾರು 16,000 ಓಟ್ಗಳಿಂದ ಜಯಭೇರಿ ಬಾರಿಸಿದರು. ಚೊಚ್ಚಲ ಪ್ರಯತ್ನದಲ್ಲಿ MLA ಆಗಿ ವಿಧಾನಸಭೆ ಪ್ರವೇಶಿಸಿದರು. ಶಾಸಕರಾಗಿದ್ದ ಇವರು 1996 ಲೋಕಸಭೆ ಚುನಾವಣೆಗೆ ಬಿಜಾಪುರ ಕ್ಷೇತ್ರದಿಂದ ಚುನಾವಣೆಗೆ ನಿಂತರು. ಆದರೆ ಆ ಚುನಾವಣೆಯಲ್ಲಿ ಸೋತೋದ ಪರಿಣಾಮ ಶಾಸಕರಾಗಿಯೇ ಮುಂದುವರೆದರು. 1999ರಲ್ಲಿ ಲೋಕಸಭೆ ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆ ಒಟ್ಟೊಟ್ಟಿಗೆ ಬಂದವು. ಆಗ ಇವರು ಲೋಕಸಭೆ ಚುನಾವಣೆಗೆ ನಿಂತು ಬಿಜಾಪುರ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸದರಾದರು. ಇದಕ್ಕೆ ಪೂರಕವಾಗಿ BJP ನೇತೃತ್ವದ NDA ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಎಲ್ಲರ ಗಮನ ಸೆಳೆದಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನು 2002ರಲ್ಲಿ ಜೂನಿಯರ್ ಮಿನಿಸ್ಟರ್ ಆಗಿ ಪ್ರಧಾನಿ ವಾಜಪೇಯಿ ಅವರು ತಮ್ಮ ಕ್ಯಾಬಿನೆಟ್ಗೆ ಸೇರಿಸಿಕೊಂಡರು. ತಮ್ಮ 39ನೇ ವಯಸ್ಸಿನಲ್ಲಿ ಕೇಂದ್ರ ಸಚಿವರಾದರು ಬಸನಗೌಡ ಪಾಟೀಲ್ ಯತ್ನಾಳ್ರವರು. मैं बसनगौड़ा रामनगौड़ा पाटिल यत्नाळ ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूँगा. मैं भारत की प्रभु 2002ರಿಂದ 2003ರವರೆಗೆ ಕೇಂದ್ರ ಜವಳಿ ಖಾತೆಯ ರಾಜ್ಯ ಸಚಿವರಾದರು. 2003ರಿಂದ 2004ರವರೆಗೆ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದರು. 2004ರಲ್ಲಿ 2ನೇ ಬಾರಿಗೆ ಸಂಸದರಾದರು. ಕೇಂದ್ರ ಸಚಿವರಾಗಿದ್ದ ಇವರು 2004ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬಿಜಾಪುರ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧಿಸಿ ಗೆದ್ದರು. ಆದರೆ BJP ನೇತೃತ್ವದ NDA ಮೈತ್ರಿಕೂಟ ಗೆಲ್ಲಲಿಲ್ಲ. ಹೀಗಾಗಿ 2ನೇ ಸಲ ಕೇಂದ್ರ ಸಚಿವ ಸ್ಥಾನ ಸಿಗಲಿಲ್ಲ. ಇವರು ಸಂಸದರಾಗಿ ಇದ್ದುಕೊಂಡು 2008ರ ವಿಧಾನಸಭೆ ಚುನಾವಣೆಗೆ ನಿಲ್ಲಲು ನಿರ್ಧರಿಸಿದರು. ಆದರೆ ಇವರಿಗೆ ಟಿಕೆಟ್ ಸಿಗಲಿಲ್ಲ. ಆವಾಗ ಹಾಲಿ ಶಾಸಕ ಸಚಿವರಾಗಿದ್ದ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿಗೆ ಟಿಕೆಟ್ ಸಿಕ್ಕಿತ್ತು. ಹೀಗಾಗಿ ಇವರಿಗೆ ಯತ್ನಾಳ್ರವರಿಗೆ ತಮಗಿಷ್ಟದ ಕ್ಷೇತ್ರವನ್ನು ಆರಿಸಿಕೊಳ್ಳಲು ಅವಕಾಶ ಕೊಡಲಾಯಿತು. ಇವರು ಬಿಜಾಪುರ ಜಿಲ್ಲೆಯ ದೇವರ ಹಿಪ್ಪರಿಗೆಯನ್ನು ಆರಿಸಿಕೊಂಡರು. ಆದರೆ ಅಲ್ಲಿ ಸೋತು ಹೋದರು. ಇದಕ್ಕಾಗಿ ಇವರ ಸೋಲಿಗಾಗಿ ಯಡಿಯೂರಪ್ಪರವರೇ ಕಾರಣ ಎಂದು ಹೇಳಿಕೆ ಕೊಟ್ಟರು. 2008ರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆಯಿಂದ ಬಿಜಾಪುರ ಲೋಕಸಭಾ ಕ್ಷೇತ್ರ SC ಮೀಸಲು ಕ್ಷೇತ್ರವಾಗಿ ಬದಲಾಯಿತು. ಹೀಗಾಗಿ 2009ರ ಲೋಕಸಭಾ ಚುನಾವಣೆಯಲ್ಲಿ ಯತ್ನಾಳ್ರವರಿಗೆ ಸ್ಪರ್ಧೆ ಮಾಡೋಕ್ಕೆ ಅಲ್ಲಿಂದ ಆಗಲಿಲ್ಲ. ಆದರೆ ಅವರು ಬೇರೆ ಕ್ಷೇತ್ರದಿಂದ ಕಣಕ್ಕಿಳಿಯಬಹುದಾಗಿತ್ತು. ಆದರೆ ಅವರು ಮನಸ್ಸು ಮಾಡಲಿಲ್ಲ. ಇದರ ಬೆನ್ನಲ್ಲೇ CM ಯಡಿಯೂರಪ್ಪರವರ ವಿರುದ್ಧ ಮತ್ತು ಅವರ ಕಾರ್ಯವೈಖರಿ ವಿರುದ್ಧ ವಾಗ್ದಾಳಿ ನಡೆಸುವುದನ್ನು ಹೆಚ್ಚಿಸಿದರು. ಇದರ ಬೆನ್ನಲ್ಲೇ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಬಸನಗೌಡ ಪಾಟೀಲ್ರವರನ್ನು BJPಯಿಂದ ಉಚ್ಚಾಟನೆ ಮಾಡಿದರು. BJPಯಿಂದ ಉಚ್ಚಾಟನೆ ಆದ ನಂತರ JDSಗೆ 2010ರಲ್ಲಿ ದೇವೇಗೌಡರವರ ಸಮ್ಮುಖದಲ್ಲಿ JDSಗೆ ಸೇರಿದರು. JDSನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದರು. 2013ರಲ್ಲಿ ವಿಧಾನಸಭೆ ಚುನಾವಣೆಗೆ ವಿಜಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿದರು. ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ವಿರುದ್ಧವೇ ನಿಂತರು. ಪಟ್ಟಣಶೆಟ್ಟಿಯವರಿಗಿಂತ ಹೆಚ್ಚು ಓಟ್ ತೆಗೆದುಕೊಂಡರೂ ಕೂಡ ಇಬ್ಬರ ಜಗಳದಲ್ಲಿ 3ನೇಯವರಿಗೆ ಲಾಭ ಅನ್ನೋ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಅವತ್ತು ವಿಜಯಶಾಲಿಯಾದರು.
ಇದಾದ ನಂತರ JDSನ ರಾಜ್ಯಾಧ್ಯಕ್ಷ ಸ್ಥಾನ ಎ ಕೃಷ್ಣಪ್ಪ ಅವರಿಗೆ ದೊರಕಿತು. ಇದನ್ನು ನೋಡಿದ ಯತ್ನಾಳ್ರವರು 2013ರ ಕೊನೆಯಲ್ಲಿ JDSಗೆ ಗುಡ್ ಬೈ ಹೇಳಿ BJPಗೆ ವಾಪಸ್ಸಾದರು. ಮುಂದೆ 2014ರಲ್ಲಿ ಪ್ರಧಾನಿ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ ದಿನ ಯತ್ನಾಳ್ರವರನ್ನು ಅರೆಸ್ಟ್ ಮಾಡಲಾಯಿತು. ಯತ್ನಾಳ್ರವರು ರ್ಯಾಲಿ ನಡೆಸಿದರು. ಆ ರ್ಯಾಲಿಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು. ಹಿಂಸೆಗೆ ಪ್ರಚೋದನೆ ನೀಡಿದ ಆರೋಪದಲ್ಲಿ ಯತ್ನಾಳ್ರವರನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಮತ್ತು ಮುಂದೆ ಅದು 2015ರ ವಿಧಾನ ಪರಿಷತ್ ಚುನಾವಣೆಯ ಟೈಮ್. ಆಗ BJP ಅಭ್ಯರ್ಥಿ ವಿರುದ್ಧವೇ ಬಸವನಗೌಡ ಯತ್ನಾಳ್ರವರು ಸ್ಪರ್ಧಿಸಿದರು. ಕಣದಿಂದ ಹಿಂದೆ ಸರಿಯುವಂತೆ BJP ನಾಯಕರು ಎಷ್ಟೇ ಹೇಳಿದರೂ ಕೇಳಲಿಲ್ಲ. ಇದರ ಬೆನ್ನಲ್ಲೇ ಯತ್ನಾಳ್ರವರನ್ನು 6 ವರ್ಷದ ಅವಧಿಗೆ BJPಯಿಂದ ಉಚ್ಚಾಟನೆ ಮಾಡಲಾಯಿತು. ಆದರೆ ಆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಗೆದ್ದಿದ್ದ ಯತ್ನಾಳ್ರವರು MLC ಆದರು. 2018ರ BJP ಚುನಾವಣೆಗೂ ಮುನ್ನ ಇವರನ್ನು ಮತ್ತೆ BJPಗೆ ಕರೆತರಲಾಯಿತು. ವಿಜಯಪುರ ನಗರದಿಂದ ಎಲೆಕ್ಷನ್ ಗೆದ್ದ ಇವರು 2ನೇ ಸಲ ವಿಧಾನಸಭೆ ಪ್ರವೇಶಿಸಿದರು. 2019ರಲ್ಲಿ ಯಡಿಯೂರಪ್ಪರವರು CM ಆದ ಮೇಲೆ ಅವರ ವಿರುದ್ಧ ವಾಗ್ದಾಳಿ ಮುಂದುವರಿಸಿದರು. ಯಡಿಯೂರಪ್ಪರವರನ್ನು CM ಕುರ್ಚಿಯಿಂದ ಕೆಳಗಿಳಿಸಿ ಬೇರೆಯವರನ್ನು ಕೂರಿಸಿ ಎಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಕೊನೆಗೆ ಅದೇ ಥರ ಆಯಿತು. ನಂತರ 2023ರಲ್ಲಿ ಮತ್ತೊಮ್ಮೆ ಗೆದ್ದು ಹಿಂದುತ್ವ ಮತ್ತು ಗೋಮಾತೆ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಶಾಸಕರಾದರು. ಮತ್ತು ಇವರ ಆಸ್ತಿ ಮತ್ತು ಇವರ ಕುಟುಂಬದ ಬಗ್ಗೆ ತಿಳಿಯುವುದಾದರೆ, ಇವರು ಶೈಲಜಾ ಎಂಬುವವರನ್ನು ಮದುವೆಯಾಗಿದ್ದಾರೆ. ಮತ್ತು ಇವರಿಗೆ ರಾಮನ್ಗೌಡ್ ಮತ್ತು ಆದರ್ಶ್ ಗೌಡ್ ಎಂಬ 2 ಮಕ್ಕಳು ಸಹ ಇದ್ದಾರೆ. ಇವರ ಕುಟುಂಬದ ಆಸ್ತಿ 26 ಕೋಟಿ ಅಂತ 2023ರಲ್ಲಿ ಘೋಷಿಸಿಕೊಂಡಿದ್ದಾರೆ. ರಾಜಕಾರಣ ಹೊರತುಪಡಿಸಿದರೆ ಇವರು ಗೋಶಾಲೆಯನ್ನು ನಡೆಸುತ್ತಿದ್ದಾರೆ. ಇದಿಷ್ಟು ಇವರ ಜೀವನ ಚರಿತ್ರೆ. ಬೇರೆಯವರ ತರಹ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದರೆ ಹಿಂದೆ ಯಾವಾಗಲೂ CM ಆಗ್ತಿದ್ರು ಅಂತ ಕೆಲ ಜನ ಮಾತಾಡಿಕೊಳ್ತಾರೆ. ಆದರೂ ಇಂಥ ನಾಯಕರು ನಮ್ಮ ಸಮಾಜಕ್ಕೆ ಅವಶ್ಯಕ. ಕರ್ನಾಟಕದ ತುಂಬ ಹಿಂದೂ ಹುಲಿದೆ ಹವಾ. ಬಸವನಗೌಡ ಪಾಟೀಲ್